ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಆಕ್ರಿ ಸಚ್ ಸೀರೀಸ್ನ ಎಪಿಸೋಡ್ಗಳನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸೀರೀಸ್ನ ಮೊದಲ ಮತ್ತು ಎರಡನೇ ಎಪಿಸೋಡನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೀವಿನ್ನು ಆ ವಿಡಿಯೋ ನೋಡಿಲ್ಲವೆಂದಲ್ಲಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ದಯವಿಟ್ಟು ಚೆಕ್ ಮಾಡಿ. ಹಾಗೆಯೇ ಈ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಆಕ್ರಿ ಸಚ್ ಸೀರೀಸ್ನ 3ನೇ ಎಪಿಸೋಡ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಅಮನ್ಗೆ ಪ್ರಜ್ಞೆ ಬರುತ್ತೆ. ಅವನ ಎದುರಿಗೆ ದೌಲತ್ನ ಮಗನಾದ ಜಯಂತ್ ಕುಳಿತಿರ್ತಾನೆ. ಆಗ ಜಯಂತ್ ಹೇಳುವ ಮಾತಿನಿಂದ ಅಮನ್ಗೆ ಗೊತ್ತಾಗುವುದೇನೆಂದರೆ, ಚಿಕ್ಕ ವಯಸ್ಸಿನಲ್ಲಿಯೇ ಜಯಂತ್ ಹಾಗೂ ಅನ್ಶಿಕಾಗೆ ಮದುವೆ ನಿಶ್ಚಯವಾಗಿತ್ತು ಎಂದು. ಆದರೆ ಬೆಳೆದು ದೊಡ್ಡವಳಾಗಿದ್ದ ಅನ್ಶಿಕಾಗೆ ಜಯಂತ್ ಇಷ್ಟವಾಗುವುದಿಲ್ಲ. ಆದರೆ ಜಯಂತ್ ಮಾತ್ರ ಅನ್ಶಿಕಾಳನ್ನು ಇನ್ನೂ ಪ್ರೀತಿ ಮಾಡುತ್ತಿರುತ್ತಾನೆ. ಅದಕ್ಕಾಗಿ ಅನ್ಶಿಕಾಗೆ ಈತ ಫೋನ್ ಮಾಡಿ ಟಾರ್ಚರ್ ಕೊಡುತ್ತಿದ್ದು. ಆಗ ಅಮನ್, ಅನ್ಶಿಕಾ ನಿನ್ನನ್ನು ಮದುವೆಯಾಗದೆ ಇದ್ದಿದ್ದಕ್ಕೆ ಅವಳ ಕುಟುಂಬದವರನ್ನೆಲ್ಲ ಯಾಕೆ ಕೊಂದೆ ಎಂದು ಕೇಳ್ತಾನೆ. ಆ ಮಾತನ್ನು ಕೇಳಿದ ಜಯಂತ್ಗೆ ಶಾಕ್ ಆಗುತ್ತೆ. ಆಗ ಅಮನ್ ಸತ್ತ ಫ್ಯಾಮಿಲಿಯ ಆರ್ಟಿಕಲ್ ಇರುವ ನ್ಯೂಸ್ ಪೇಪರ್ ಅನ್ನು ಜಯಂತ್ಗೆ ಕೊಡ್ತಾನೆ. ಅದನ್ನು ನೋಡುವ ಆತ ಅತಿಯಾಗಿ ಅಳುತ್ತಾನೆ. ಅವನ ಅಳುವನ್ನು ನೋಡಿದ ಅಮನ್ಗೆ ಗೊತ್ತಾಗುವುದೇನೆಂದರೆ, ಈ ಕೊಲೆಗಳಿಗೂ ಜಯಂತ್ಗೂ ಯಾವುದೇ ಸಂಬಂಧ ಇಲ್ಲವೆಂದು. ಇತ್ತ ಆ ಮನೆಗೆ ಬರುವ ರಾಘವ್ ಹಾಗೂ ಆನ್ಯಾ ಮನೆಯನ್ನೆಲ್ಲ ಚೆಕ್ ಮಾಡ್ತಾರೆ. ತುಂಬಾ ಸಮಯದ ನಂತರ ಆನ್ಯಾ ಮತ್ತು ರಾಘವ್ ಮನೆಯಲ್ಲಿರುವ ಒಂದು ವಿಚಿತ್ರವಾದದ್ದನ್ನು ನೋಟಿಸ್ ಮಾಡ್ತಾರೆ. ಅದೇನೆಂದರೆ, ಮನೆಯಲ್ಲಿರುವ 11 ವಸ್ತುಗಳನ್ನು. ಸ್ನೇಹಿತರೆ, ಆ ಮನೆಯಲ್ಲಿ ಎಲ್ಲಿ ನೋಡಿದರೂ 11 ವಸ್ತುಗಳೇ ಅವರಿಗೆ ಕಾಣುತ್ತಿರುತ್ತವೆ. ನಾಯಿ ಇದ್ದ ಕೇಜ್ನಲ್ಲಿ 11 ಕಂಬಿಗಳು, ವೆಂಟಿಲೇಷನ್ಗಾಗಿ ಹೊರಗೆ ಹಾಕಿದ್ದ ಪೈಪ್ಗಳು 11 ಕಿಟಕಿಗಳು, 11 ಬಾಗಿಲುಗಳು. ಜವಹರ್ ಸತ್ತು 11 ವರ್ಷ ಪೂರ್ತಿಯಾಗಿತ್ತು. ಅಮನ್ ಹಾಗೂ ಅನ್ಶಿಕಾಗೆ ನಡೆದ ಎಂಗೇಜ್ಮೆಂಟ್ನ ತಿಂಗಳು ನವೆಂಬರ್, ಅಂದರೆ 11ನೇ ತಿಂಗಳು. ಅವುಗಳಲ್ಲಿ ಕೆಲವನ್ನು ಕೂಡಿ ಕಳೆದರು 11. ಇದನ್ನೆಲ್ಲ ನೋಡುತ್ತಿದ್ದ ಆನ್ಯಾ ಹಾಗೂ ರಾಘವ್ಗೆ ಒಂದು ಅನುಮಾನ ಬರುತ್ತೆ. ಅದೇನೆಂದರೆ, ಇದನ್ನೆಲ್ಲ ನೋಡುತ್ತಿದ್ದರೆ ಈ ಮನೆಯವರು ಶಾಸ್ತ್ರಗಳನ್ನು ನಂಬುತ್ತಿರಬಹುದು. 11 ಎಂಬುದು ಇವರ ಲಕ್ಕಿ ನಂಬರ್ ಆಗಿದ್ದರೂ ಆಗಿರಬಹುದು. ಅಂದರೆ ಈ ಕೊಲೆಗಳ ಹಿಂದೆ ಯಾರಾದರೂ ಮಾಂತ್ರಿಕನಿರಬಹುದ? ಅವನೇ ಇವರನ್ನೆಲ್ಲ ಮರುಳು ಮಾಡಿಸಿ ಕೊನೆಗೆ ಇವರನ್ನೆಲ್ಲ ಬಲಿ ಕೊಟ್ಟನ ಎಂಬ ಅನುಮಾನ ಅವರಿಗೆ ಶುರುವಾಗುತ್ತೆ. ಅವರ ಅನುಮಾನ ಸತ್ಯ ಎಂಬಂತೆ ಅಮನ್ ಹಾಗೂ ಅನ್ಶಿಕಾಳ ಎಂಗೇಜ್ಮೆಂಟ್ನ ವಿಡಿಯೋದಲ್ಲಿ ಒಬ್ಬ ಬಾಬಾ ಜೊತೆ ಭುವನ್ ಮಾತನಾಡುತ್ತಿರುವುದು ಅವರಿಗೆ ಗೊತ್ತಾಗುತ್ತೆ. ಆ ಬಾಬನ ಹೆಸರು ಚಮತ್ಕಾರಿ ಬಾಬಾ ಎಂದು ತಿಳಿದುಕೊಳ್ಳುವ ಆನ್ಯಾ ಆ ಬಾಬಾ ಇರುವ ಆಶ್ರಮಕ್ಕೆ ಟೀಮನ್ನು ಕರೆದುಕೊಂಡು ಹೋಗ್ತಾಳೆ. ಹೀಗೆ ಆಶ್ರಮಕ್ಕೆ ಬರುವ ಆನ್ಯಾಗೆ ಬಾಬಾ ಕಾಣುವುದಿಲ್ಲ. ಅಲ್ಲಿ ಕಾಣುವುದು ಒಂದು ಮೇಕೆ. ಬಾಬನ ಶಿಷ್ಯರು ಹೇಳುವುದೇನೆಂದರೆ, ಇವರು ಚಮತ್ಕಾರಿ ಬಾಬಾ. ಇವರು ತಮ್ಮ ರೂಪವನ್ನು ತಮ್ಮ ಶಕ್ತಿಯಿಂದ ಬದಲಿಸ್ತಾರೆ ಎಂದು ಹೇಳ್ತಾರೆ. ಆಗಲೇ ಆನ್ಯಾಗೆ ಗೊತ್ತಾಗುತ್ತೆ, ಈ ಚಮತ್ಕಾರಿ ಬಾಬಾ ಒಬ್ಬ ಫ್ರಾಡ್ ಎಂದು. ಆಗ ಆನ್ಯಾ ಆ ಶಿಷ್ಯರಿಂದಲೇ ಬಾಬಾ ಎಲ್ಲಿದ್ದಾನೆ ಎಂದು ತಿಳಿದುಕೊಳ್ತಾಳೆ. ಒಂದು ಹೋಟೆಲ್ನಲ್ಲಿ ಇದ್ದಾನೆ ಎಂದು ತಿಳಿದ ಟೀಮ್ ಜೊತೆಗೆ ಹೋಗುವ ಆನ್ಯಾ ಕೊನೆಗೂ ಆ ಚಮತ್ಕಾರಿ ಬಾಬನನ್ನು ಹಿಡಿಯುತ್ತಾಳೆ. ನಂತರ ವಿಚಾರಣೆ ಶುರು ಮಾಡ್ತಾಳೆ. ಆಗ ಆತ ಆನ್ಯಾಗೆ ಹೀಗೆ ಹೇಳ್ತಾನೆ, ಆ ಫ್ಯಾಮಿಲಿ ಸತ್ತು ಹೋಗಿರುವುದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಆ ಫ್ಯಾಮಿಲಿಯ ಭುವನ್ ಎಂಬಾತ ನಮ್ಮ ಆಶ್ರಮಕ್ಕೆ ಬರುತ್ತಿದ್ದ. ಆತ ತನ್ನ ತಂದೆಯ ಸಾವಿನಿಂದ ತುಂಬ ನೊಂದು ಹೋಗಿದ್ದ. ಅದೇ ಕಾರಣದಿಂದ ನನ್ನ ಬಳಿ ಬಂದು ಮಾತನಾಡಿದ. ಆತನ ಸತ್ತು ಹೋಗಿರುವ ತಂದೆ ಅವನ ಕನಸಿನಲ್ಲಿ ಬರುತ್ತಿದ್ದರಂತೆ. ಆ ಮನೆಯ ಕಷ್ಟಗಳನ್ನೆಲ್ಲ ಅವರೇ ಸರಿ ಮಾಡುತ್ತಿದ್ದರಂತೆ. ಸತ್ತು ಹೋದ ಅವರು ತನ್ನ ಜೊತೆಯೇ ಇದ್ದಾರೆ ಎಂದು ಭುವನ್ ಬಲವಾಗಿ ನಂಬಿದ್ದ. ಮನೆಯಲ್ಲಿ ಭುವನ್ ವಿಚಿತ್ರವಾಗಿ ಆಡುತ್ತಿರುವುದನ್ನು ನೋಡುವ ಅವನ ಅಮ್ಮ ಭುವನ್ಗೆ ಕೋಪದಿಂದ ಒಂದು ಮಾತು ಹೇಳ್ತಾರೆ. ಭುವನ್, ಅಪ್ಪ ಸತ್ತಿದ್ದಾರೆ, ಆದರೆ ಇನ್ನು ಮುಂದೆ ಅವರ ಬಗ್ಗೆ ನೀನು ಮಾತನಾಡಬಾರದು. ನಿನ್ನ ಹುಚ್ಚು ಮಾತುಗಳನ್ನೆಲ್ಲ ನಿಲ್ಲಿಸಿ ಕೆಲಸದ ಕಡೆ ಗಮನ ಕೊಡು. ಅವರ ಆತ್ಮ ಎಲ್ಲಿಲ್ಲ, ಎಲ್ಲ ನಿನ್ನ ಭ್ರಮೆ. ಇವನ್ನೆಲ್ಲ ಈಗಲೇ ನಿಲ್ಲಿಸು ಎಂದಾಗ ಭುವನ್ ಸತ್ತು ಹೋಗಿದ್ದ ಜವಹರ್ ಧ್ವನಿಯಲ್ಲಿ ಮಾತನಾಡ್ತಾನೆ. ಭುವನ್ಗೆ ಭಯಬೇಡ, ಇದನ್ನೆಲ್ಲ ಮಾಡುತ್ತಿರುವುದು ನಾನೇ.
ನನ್ನ ಕುಟುಂಬ ಸರಿಯಾಗುವುದಕ್ಕೆ ನಾನೇ ಇವೆಲ್ಲವನ್ನೂ ಮಾಡುತ್ತಿರುವುದು ಎಂದು ಹೇಳ್ತಾನೆ. ಜವಾಹರ್ನ ಧ್ವನಿಯನ್ನು ಕೇಳಿದ ಮನೆಯವರಿಗೆಲ್ಲ ದೊಡ್ಡ ಶಾಕ್ ಆಗುತ್ತೆ. ಭುವನ್ನ ಒಳಗಡೆ ಜವಾಹರ್ ಆತ್ಮ ಬರುತ್ತೆ ಎಂದು ಮನೆಯವರೆಲ್ಲ ನಂಬಲು ಶುರು ಮಾಡ್ತಾರೆ. ಆಗ ಭುವನ್ ಪ್ರಜ್ಞೆ ತಪ್ತಾನೆ. ಅಲ್ಲಿಗೆ ಸೀರೀಸ್ನ 3ನೇ ಎಪಿಸೋಡನ್ನು ಎಂಡ್ ಮಾಡಲಾಗಿದೆ. ಸೀರೀಸ್ನ 4ನೇ ಎಪಿಸೋಡ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಭುವನ್ಗೆ ಪ್ರಜ್ಞೆ ಬರುತ್ತೆ. ಅವನ ಎದುರಿಗೆ ಡಾಕ್ಟರ್ ಇರ್ತಾರೆ. ಭುವನ್ಗೆ ಏನಾಯಿತು ಎಂದು ಡಾಕ್ಟರ್ ಕೇಳಿದರು. ಮನೆಯವರೆಲ್ಲ ಡಾಕ್ಟರ್ಗೆ ಏನನ್ನೂ ಕೂಡ ಹೇಳುವುದಿಲ್ಲ. ಕೆಲ ದಿನ ಕಳೆದಾಗ ಭುವನ್ ನಾರ್ಮಲ್ ಆಗ್ತಾನೆ. ಬೇಜಾರಿನಿಂದಿರುವ ತನ್ನ ಅಕ್ಕನ ಬಳಿ ಹೋಗಿ ಮಾತನಾಡ್ತಾನೆ. ಆಗ ಆಕೆ ತನ್ನ ಬೇಜಾರಿನ ಕಾರಣವನ್ನು ಭುವನ್ಗೆ ಹೇಳ್ತಾಳೆ. ಅದುವೇ ತನ್ನ ಮಗಳಾದ ಅನ್ಶಿಕಾಗೆ ಎಲ್ಲಿಯೂ ಕೆಲಸ ಸಿಗದೇ ಇರುವ ಬಗ್ಗೆ. ಅದನ್ನು ಕೇಳಿದ ಭುವನ್ ಖಂಡಿತವಾಗಲೂ ಕೆಲಸ ಸಿಗುತ್ತೆ ಎಂದು ತನ್ನ ಅಕ್ಕನಿಗೆ ಭರವಸೆ ಕೊಡ್ತಾನೆ. ಆದರೆ ಆಕೆ ಇದೊಂದು ಸುಳ್ಳು ಭರವಸೆ ಎಂದುಕೊಳ್ತಾಳೆ. ನಂತರ ಭುವನ್ ಅಣ್ಣನಾದ ಆದೇಶ್ನ ಬಳಿ ಹೋಗ್ತಾನೆ. ಆತನು ಕೂಡ ಚಿಂತೆಯಲ್ಲಿರ್ತಾನೆ. ಆ ಚಿಂತೆಗೆ ಕಾರಣವನ್ನು ಕೂಡ ಭುವನ್ ತಿಳಿದುಕೊಳ್ತಾನೆ. ಅದೇನೆಂದರೆ ನೋಟ್ ಬ್ಯಾನ್ ಆಗಿರುವ ಕಾರಣದಿಂದ ಆತನ ಅಂಗಡಿಯಲ್ಲಿ ಸರಿಯಾಗಿ ಕೆಲಸ ಆಗುತ್ತಿರುವುದಿಲ್ಲ. ಇದೇ ಕಾರಣದಿಂದ ಆದೇಶ್ ಅತಿಯಾಗಿ ಸಾಲ ಮಾಡಿಕೊಂಡಿರ್ತಾನೆ. ಅವನಿಗೂ ಕೂಡ ಭುವನ್ ಅಪ್ಪ ಎಲ್ಲವನ್ನೂ ಸರಿ ಮಾಡ್ತಾರೆ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳ್ತಾನೆ. ಅಣ್ಣನ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಕೂಡ ಸಿಗುತ್ತಿರುವುದಿಲ್ಲ. ಈ ವಿಷಯವು ಭುವನ್ಗೆ ಗೊತ್ತಾಗಿ ಅಡ್ಮಿಷನ್ ಸಿಗುತ್ತೆ ಎಂದು ತನ್ನ ಅತ್ತಿಗೆಗೆ ಹೇಳ್ತಾನೆ. ತಾನು ಧ್ಯಾನ ಮಾಡಬೇಕೆಂದು ಆಶ್ರಮಕ್ಕೂ ಹೋಗಲು ಶುರು ಮಾಡ್ತಾನೆ. ಆ ಆಶ್ರಮವೇ ಚಮತ್ಕಾರಿ ಬಾಬನ ಆಶ್ರಮ. ಭುವನ್ ಕೊಟ್ಟಿದ್ದ ಭರವಸೆಗಳೆಲ್ಲ ಕೆಲ ದಿನಗಳಲ್ಲಿಯೇ ಸತ್ಯವಾಗುತ್ತೆ. ಅನ್ಶಿಕಾಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಮಕ್ಕಳ ಸ್ಕೂಲ್ ಅಡ್ಮಿಷನ್ ಆಗುತ್ತೆ. ಆದೇಶ್ನ ಕೆಲಸ ತುಂಬಾ ಚೆನ್ನಾಗಿ ನಡೆಯಲು ಶುರುವಾಗುತ್ತೆ. ಕೆಲಸವಿಲ್ಲದೆ ಮನೆಯಲ್ಲಿದ್ದ ಭುವನ್ ಕೂಡ ಒಂದು ಹೊಸ ಪೇಂಟ್ ಅಂಗಡಿಯನ್ನೇ ಓಪನ್ ಮಾಡ್ತಾನೆ. ಇದಕ್ಕೆ ಕಾರಣ ಅಪ್ಪ ಎಂದು ಭುವನ್ ಎಲ್ಲರಿಗೂ ಹೇಳುತ್ತಿರುತ್ತಾನೆ. ಮನೆಯ ದೊಡ್ಡ ಮಗ ಆದೇಶ್ ಆಗಿದ್ದರೂ ಅವನಿಗಿಂತ ಹೆಚ್ಚು ಗೌರವ ಭುವನ್ಗೆ ಸಿಗುತ್ತಿರುತ್ತೆ. ಭುವನ್ ಏನೇ ಹೇಳಿದರೂ ಅವರೆಲ್ಲ ಭುವನ್ನ ಮಾತನ್ನು ನಂಬುತ್ತಿರುತ್ತಾರೆ. ನೋಡುತ್ತಿದ್ದಂತೆ ಆ ಕುಟುಂಬ ದುಡ್ಡಿನ ತೊಂದರೆಯಿಂದ ದೂರವಾಗುತ್ತೆ. ಕೈ ಹಾಕುವ ಕೆಲಸವೆಲ್ಲ ಅವರಿಗೆ ಕೈ ಹಿಡಿಯುತ್ತಿರುತ್ತೆ. ಇದಕ್ಕೆಲ್ಲ ಕಾರಣ ಅಪ್ಪನೇ ಎಂದು ಭುವನ್ ಎಲ್ಲರಿಗೂ ಪದೇ ಪದೇ ಹೇಳುತ್ತಿರುತ್ತಾನೆ. ಅಪ್ಪ ಪುನಃ ನನಗೆ ಸಿಕ್ಕಿದ್ದಾರೆ ಎಂಬ ಮಾತು ಅವನ ಬಾಯಿಯಲ್ಲಿ ಬರುತ್ತಿರುತ್ತೆ. ನಂತರದ ದಿನದಲ್ಲಿ ಅನ್ಶಿಕಾಗೆ ಮದುವೆ ಸೆಟ್ ಆಗುತ್ತಿರುವುದಿಲ್ಲ. ಆಗ ಭುವನ್ ಅಪ್ಪನ ಜೊತೆ ಕನಸಿನಲ್ಲಿ ಮಾತನಾಡ್ತಾನೆ. ಹೀಗೆ ಮಾತನಾಡಿದ ಕೆಲವೇ ದಿನದಲ್ಲಿ ಅನ್ಶಿಕಾಗೆ ಮದುವೆ ಸೆಟ್ ಆಗುತ್ತೆ. ಆ ಹುಡುಗನೇ ಅಮನ್. ನಂತರ ನಡೆದ ಎಂಗೇಜ್ಮೆಂಟ್ಗೆ ಭುವನ್ ತಾನು ಹೋಗುತ್ತಿದ್ದ ಆಶ್ರಮದ ಬಾಬನನ್ನು ಕೂಡ ಕರೆಸ್ತಾನೆ. ಇಷ್ಟೆಲ್ಲ ವಿಷಯವನ್ನು ಚಮತ್ಕಾರಿ ಬಾಬಾ ಆನ್ಯಾಗೆ ಹೇಳ್ತಾನೆ. ಇತ್ತ ಅಮನ್ ಕೂಡ ಅನ್ಶಿಕಾ ಕುಟುಂಬದ ಸಾವಿಗೆ ಕಾರಣ ಯಾರು ಎಂದು ಇನ್ನೂ ಹುಡುಕುತ್ತಲೇ ಇರ್ತಾನೆ. ಇತ್ತ ಪೊಲೀಸರಿಗೆ ಮೊದಲ ಎಪಿಸೋಡ್ನಲ್ಲಿ ಮನೆಯ ಒಳಗೆ ಹೋದ ವ್ಯಕ್ತಿಯ ಬೈಕ್ ನಂಬರ್ ಗೊತ್ತಾಗುತ್ತೆ. ಅದು ಅಮನ್ ಎಂದು ಎಪಿಸೋಡ್ಗಳನ್ನು ನೋಡುತ್ತಿದ್ದ ನಮಗೆ ಮಾತ್ರ ಗೊತ್ತಿದ್ದಿದ್ದು. ಈಗ ಈ ವಿಷಯ ಪೊಲೀಸರಿಗೂ ಗೊತ್ತಾಗಿ ಅಮ್ಮನನ್ನು ಸ್ಟೇಷನ್ಗೆ ಕರೆಸ್ತಾರೆ. ಆಗ ಆತ ಹೇಳುವುದೇನೆಂದರೆ, ನನಗೂ ಅನ್ಶಿಕಾ ಕುಟುಂಬದ ಸಾವಿಗೂ ಯಾವ ಸಂಬಂಧವಿಲ್ಲ. ಆ ದಿನ ರಾತ್ರಿ ಅವರ ಮನೆಗೆ ನಾನೋಗಿದ್ದು ನಿಜ. ಅದಕ್ಕೂ ಕೂಡ ಒಂದು ಕಾರಣವಿತ್ತು. ಅನ್ಶಿಕಾ ಮತ್ತು ನನ್ನ ನಡುವೆ ಕೆಲವು ಮಾತುಕತೆಗಳಾಗಿದ್ದು, ಒಂದು ಕಡೆ ಮೀಟ್ ಮಾಡೋಣವೆಂದು ಮಾತನಾಡಿಕೊಂಡಿದ್ದು. ಆದರೆ ಎಷ್ಟೇ ಸಮಯವಾದರೂ ಅನ್ಶಿಕಾ ಬರಲೇ ಇಲ್ಲ. ಹಾಗಾಗಿ ಅವಳನ್ನು ನೋಡಲು ಅವಳ ಮನೆಗೆ ಹೋಗಿದ್ದೆ. ಹೋಗಿ ನೋಡಿದರೆ ಅನ್ಶಿಕಾ ಸೇರಿ ಮನೆಯ ಎಲ್ಲರೂ ಕೂಡ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದರು ಎಂದು ಹೇಳ್ತಾನೆ. ಅವನ ಮಾತಿನಲ್ಲಿ ಸತ್ಯವಿದೆ ಎಂದು ಹಾಗೂ ಸತ್ಯವೇ ಎಂದು ಸಾಕ್ಷಿಗಳು ಸಿಕ್ಕಾಗ ಪೊಲೀಸರು ಸುಮ್ಮನಾಗ್ತಾರೆ. ನಂತರ ಆನ್ಯಾ ಟೀಮ್ ಭುವನ್ ಬಗ್ಗೆ ವಿಚಾರಿಸ್ತಾರೆ. ಆಗ ಅಮನ್ ತನಗೆ ಭುವನ್ ಬಗ್ಗೆ ಗೊತ್ತಿರುವ ವಿಷಯವನ್ನು ಹೀಗೆ ಹೇಳ್ತಾನೆ. ಭುವನ್ ಅವರು ತುಂಬಾ ಧ್ಯಾನ ಮಾಡುತ್ತಿದ್ದರು. ದೇವರ ಮೇಲೆ ಭಕ್ತಿಯು ಅವರಿಗಿತ್ತು. ಅವರು ಶಿಸ್ತಿನ ಪಾಠವನ್ನು ಮನೆಯವರಿಗೆಲ್ಲ ಮಾಡುತ್ತಿದ್ದರು. ಅವರ ಮಾತನ್ನು ಮನೆಯವರೆಲ್ಲ ಕೇಳುತ್ತಿದ್ದರು. ಅಷ್ಟೇ ಗೌರವವನ್ನು ಅವರಿಗೆ ಕೊಡುತ್ತಿದ್ದರು ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಆನ್ಯಾಗೆ ಚಮತ್ಕಾರಿ ಬಾಬಾ ಹೇಳಿದ ಮಾತು ಸತ್ಯವೇ ಎಂದು ಗೊತ್ತಾಗುತ್ತೆ. ಆಗ ಅಮನ್ ಮತ್ತೊಂದು ಮಾತು ಹೇಳ್ತಾನೆ.
ಅದೇನೆಂದರೆ ಭುವನ್ರವರು ಆಗಾಗ ರಿಜಿಸ್ಟರ್ನಲ್ಲಿ ಏನೇನೋ ಬರೆಯುತ್ತಿದ್ದರು ಎಂದು. ಆ ಮಾತನ್ನು ಕೇಳಿದ ಆನ್ಯಾ, ಆ ರಿಜಿಸ್ಟರ್ಗಳನ್ನು ನಾವು ಹುಡುಕಿದರೆ ನಮಗೆ ಈ ಕೇಸನ್ನು ಸಾಲ್ವ್ ಮಾಡಲು ಕ್ಲೋಸ್ ಸಿಗಬಹುದು ಎಂದು ಆನ್ಯಾ ಟೀಮ್ ಭುವನ್ನ ಮನೆಗೆ ಹೋಗ್ತಾರೆ. ಎಲ್ಲರೂ ಒಂದೊಂದು ಕಡೆಯಲ್ಲಿ ಹುಡುಕಾಡ್ತಾರೆ. ಎಷ್ಟೇ ಹುಡುಕಿದರೂ ಯಾರಿಗೂ ಯಾವ ರಿಜಿಸ್ಟರ್ಗಳು ಸಿಗುವುದಿಲ್ಲ. ಆಗ ಆನ್ಯಾಗೆ ಟೆರಸ್ನ ಮೇಲಿರುವ ಡಾಗ್ ಕೇಜ್ ನೆನಪಾಗುತ್ತೆ. ಕೂಡಲೇ ಅಲ್ಲಿಗೋಗಿ ನೋಡಿದರೆ ಅಲ್ಲಿ ಆನ್ಯಾಗೆ ಹಲವಾರು ರಿಜಿಸ್ಟರ್ ಬುಕ್ಗಳು ಕಾಣುತ್ತವೆ. ಅದನ್ನೆಲ್ಲ ಭುವನ್ನೇ ಬರೆದಿರುವುದು ಎಂದು ಆನ್ಯಾಗೆ ಗೊತ್ತಾಗುತ್ತೆ. ಈ ಕೇಸ್ ಸಾಲ್ವ್ ಆಗುತ್ತದೆ ಎಂದು ಆನ್ಯಾ ಅಂದುಕೊಳ್ತಾಳೆ. ಅಲ್ಲಿಗೆ ಆಕ್ರೆ ಸರ್ಚ್ ಸೀರೀಸ್ನ 4ನೇ ಎಪಿಸೋಡನ್ನು ಎಂಡ್ ಮಾಡಲಾಗಿದೆ. ಉಳಿದ ಎಪಿಸೋಡ್ಗಳು ಮುಂದುವರಿಯುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.